ಪತ್ನಿಯ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡ ವೃದ್ಧ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 77 ವರ್ಷದ ಸುಮಿತ್ರಾ ಪ್ರಸಾದ್ ಕೊಲೆಯಾದಂತ ವೃದ್ಧೆ ಶಿವಾನಂದಂ ಪ್ರಸಾದ್ 83 ವರ್ಷ ಕೊಲೆ ಮಾಡಿರುವಂತ ಪತಿ. ಈ ವಯಸ್ಸಿನಲ್ಲಿ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಏನಾಗಿತ್ತು? ಮಗನ ಮನೆಗೆ ಬಂದಿದ್ದ ಬಿಹಾರ ಮೂಲದ ದಂಪತಿ ಇಬ್ಬರ ನಡುವೆ ವಯೋಸಹಜ ಕಾಯಿಲೆ ವಿಚಾರಕ್ಕೆ ಜಗಳ ಅಂತ. ವಯಸ್ಸಾದ್ಮೇಲೆ ಕಾಮನ್ ಅಲ್ವಾ ವಯಸ್ಸಹಜ ಕಾಯಿಲೆಗಳು, ಅದಕ್ಕೆ ಇವ್ರ ಮಧ್ಯೆ ಜಗಳ ಅಂತೆ. ಈ ವೇಳೆ ಉಸಿರುಗಟ್ಟಿಸಿ ಪತ್ನಿಯ ಕೊಂದು ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು. ವಯಸ್ಸಾಗ್ತಾ ಒಬ್ರ ಮೇಲೆ ಡಿಪೆಂಡ್ ಆಗ್ತಿದ್ದೀವಿ ಅನ್ಸಕ್ಕೆ ಶುರು ಆಗ್ಬಿಡುತ್ತೋ ಏನೋ ಗೊತ್ತಿಲ್ಲ. ನೋಡಿ ಯಾವ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಅಂತ. ವಯಸ್ಸಹಜ ಕಾಯಿಲೆಗೆ ಇಬ್ಬರ ಮಧ್ಯೆ ಆಗಾಗ ಗಲಾಟೆ ಆಗ್ತಾನೇ ಇತ್ತಂತೆ. ಆ ಕಾರಣಕ್ಕೆ ಮರ್ಡರ್ ಮಾಡಿ ತಾನೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥ ಘಟನೆ. 77 ವರ್ಷದ ಸುಮಿತ್ರಾ ಪ್ರಸಾದ್ ಅವರನ್ನು ಕೊಲೆ ಮಾಡಿರೋದು 83 ವರ್ಷದ ಶಿವಾನಂದಂ ಪ್ರಸಾದ್. ಕಾರಣ ಇಷ್ಟೇ, ಹೆಲ್ತ್ ಅಪ್ಸೆಟ್ ಅನ್ನೋದು. ಹೆಲ್ತ್ ಕಾರಣಕ್ಕಾಗಿ ಈ ರೀತಿ ಮಾಡಲಾಗಿದೆ. ಮಗನ ಮನೆಗೆ ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಿಹಾರ ಮೂಲದವರಂತೆ ಇವರು. ಮಗನ ಮನೇಲಿದ್ರು. ಮಗನ ಮನೇಲಿ ಇನ್ನೇನು ಕಿರಿಕಾಯ್ತೋ ಅಥವಾ ಅದಿನ್ನೇನೋ ಗೊತ್ತಿಲ್ಲ. ಇವ್ರ ಮಧ್ಯದಲ್ಲೇ ಸಮಸ್ಯೆ ಆಗಿದೆ. ಇಬ್ಬರಿಗೂ ಕೂಡ ಹೆಲ್ತ್ ಅಪ್ಸೆಟ್ ಏನೋ ಇತ್ತಂತೆ. ಮಾಮೂಲಿ 77 ವರ್ಷ 83 ವರ್ಷ ಅಂದಾಗ ಇದ್ದೇ ಇರುತ್ತಲ್ವ, ಯಾರಿಗಿರಲ್ಲ ಹೇಳಿ? ಎಲ್ರಿಗೂ ಇದೆ. ಈಗ 30 ವರ್ಷಕ್ಕೇನೆ ಸೊಂಟ ನೋವು, ಕಾಲು ನೋವು, ಬೆನ್ನು ನೋವು, ಅಸ್ತಮ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇರ್ತಾರೆ. ಇನ್ನು ಆ ವಯಸ್ಸಲ್ಲಿ ಇದ್ದೇ ಇರುತ್ತೆ ಅಲ್ಲ. ಸೊ ಇವ್ರಿಗೂ ಹಾಗೆ ಆಗಿದೆ. ಇನ್ನು ಸಂಪಿಗೆಹಳ್ಳಿ ವೃದ್ಧ ಪತ್ನಿಯ ಕೊಂದು ಪತಿ ಆತ್ಮಹತ್ಯೆ ಪ್ರಕರಣ. ವಯಸ್ಸಾದ ಮೇಲೆ ಮನೆಯವರ ಪ್ರೀತಿಯಿಂದ ವಂಚಿತರಾಗಿದ್ದ ದಂಪತಿ. ನಾನು ಆಗಲೇ ಹೇಳ್ತಾ ಇದ್ದೆ, ಒಬ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ದಾಗ ಈ ಥರ ಆಗತ್ತೆ. ಕಳೆದ 8 ವರ್ಷದಿಂದ ಸುಮಿತ್ರಾ ಪ್ರಸಾದ್ಗೆ ಕಣ್ಣು ಕಾಣಿಸ್ತಿರ್ಲಿಲ್ವಂತೆ. ಚಿಕಿತ್ಸೆ ಕೊಡಿಸಿದ್ರು ಕೂಡ ಸಮಸ್ಯೆ ಬಗೆಹರಿದಿರ್ಲಿಲ್ಲಂತೆ. ಈ ಮಧ್ಯೆ ಮನೆಯವರು ಕೂಡ ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ. ಇದರಿಂದ ಮನನೊಂದು ಪತಿ ಪತ್ನಿ ಸಾಯುವ ನಿರ್ಧಾರಕ್ಕೆ ಬರ್ತಾರೆ. ಅದರಂತೆ ಪತ್ನಿಯನ್ನು ಕೊಂದು ಶಿವಾನಂದ ಪ್ರಸಾದ್ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಮನೇಲಿ ನಮ್ಮನ್ನು ಕೇರ್ ಮಾಡೋರು ಯಾರೂ ಇಲ್ಲ ಅಥವಾ ನಮ್ಮನ್ನು ಪ್ರೀತಿ ಮಾಡೋರು ಯಾರೂ ಇಲ್ಲ ಅಂತ ಅಂದಾಗ ವಯಸ್ಸಾಗಿದ್ದ ಕಾಲಕ್ಕೆ ಈ ಥರದ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಆ ಒಂಟಿತನ ಅನ್ನೋದು ಕಾಡಕ್ಕೆ ಶುರು ಆಗುತ್ತೆ. ಮಕ್ಕಳ ಮೇಲೆ ಪೂರ್ತಿ ಡಿಪೆಂಡ್ ಆಗೋದಕ್ಕೆ ಆಗಲ್ಲ ಅಲ್ಲ. ಸೊ ಕೆಲವರು ತುಂಬ ಸ್ವಾಭಿಮಾನಿಗಳಿರ್ತಾರೆ. ಎಲ್ಲೋ ನಮ್ಮನ್ನು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಇನ್ನು ಬದುಕಿದ್ದು ಏನು ಉಪಯೋಗ ಅಥವಾ ಬದುಕಿದ್ದು ಏನು ತಾನೇ ಪ್ರಯೋಜನ? ವಯಸ್ಸಾಯಿತು ಹೇಗೋ ಹೋಗ್ಬಿಡೋಣ ಅಂತ. ಮತ್ತು ಒಬ್ಬರು ಬದುಕಿ ಇನ್ನೊಬ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಬದಲು ಇಬ್ಬರು ಒಟ್ಟಿಗೇನೆ ಉಸಿರು ನಿಲ್ಲಿಸ್ಬಿಡೋಣ ಅಂತ ಈ ನಿರ್ಧಾರ. ಅದಕ್ಕೆ ಹೇಳೋದು, ನಾವೆಷ್ಟೇ ಓದಿದ್ರು, ನಾವೆಷ್ಟೇ ಕೆಲಸದಲ್ಲಿದ್ದರೂ, ಎಷ್ಟೇ ದೂರದಲ್ಲಿದ್ದರೂ ಆಗಾಗ ತಂದೆ ತಾಯಿಗಳ ಬಗ್ಗೆ, ಮನೆಯಲ್ಲಿ ವಯಸ್ಸಾಗಿರೋರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಾ ಇರಬೇಕು, ಕೇಳ್ಕೊಳ್ತಾ ಇರಬೇಕು, ವಿಚಾರಿಸ್ತಾ ಇರಬೇಕು ಅಂತ.